ಹಲೋ, ಕುಕಿಂಗ್ ನನ್ನೊಂದು ಹಾಬಿ. ಅದಕ್ಕೆ ನಾನು ಇವತ್ತು ಕೊಲ್ಲಾಪುರಿ ಸ್ಟೈಲ್ ಚಿಕನ್ ಥಾಲಿಯನ್ನು ಮಾಡ್ತಿದ್ದೇನೆ. ಸೊ ಈಗ ಮಸಾಲೆನಲ್ಲಿ ಆಶೀರ್ವಾದದ್ದು ಗುಂಟೂರ್ ಅಂಡ್ ಬ್ಯಾಡಗಿ ಚಿಲ್ಲಿ ಪೌಡರ್ ಅನ್ನು ಹಾಕ್ತಿದೀವಿ. ಇದರಲ್ಲಿ ಕಲರ್ ಮತ್ತು ಖಾರ ಎರಡು ಇರುತ್ತೆ. ಸೊ ಇದಕ್ಕೆ ಚೆನ್ನಾಗಿ ಸ್ಟಿರ್ ಮಾಡಿ ನಾವು ಇದಕ್ಕೆ ಒಂದ್ 2 ನಿಮಿಷ ಸೈಡ್ಗೆ ಇಡೋಣ. ಸೊ ಈಗ ನಾವು ಒಂದು ಪಾತ್ರೆಯಲ್ಲಿ ಆಶೀರ್ವಾದ ಗೋಧಿ ಹಿಟ್ಟನ್ನು ತಗೊಂತಿದ್ದೇವೆ. ಯಾಕೆ ಆಶೀರ್ವಾದ? ಇದು 100% ಗೋಧಿಯಿಂದ ಆಗಿರೋ ಹಿಟ್ಟು. ಸೊ ಇದಕ್ಕೆ ನಾವು ಈಗ ನೀರನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದರದೊಂದು ಡೋ ಮಾಡ್ಕೊಂತೇವೆ. ಸೊ ಇಟ್ಟು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಕ್ ಈಗ ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಟು ಈಗ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಎಣ್ಣೆಯನ್ನು ಹಾಕಿ ಈಗ ಅದಕ್ಕೆ ಹಾಕ್ತಿದೀವಿ ಆಶೀರ್ವಾದ ಚಿಲ್ಲಿ ಪೌಡರ್. ಆ ಕಲರ್ ನೋಡಿ ಗೈಸ್, ಕಲರ್. ಸೊ ಈಗ ನಾವು ಇದರಲ್ಲಿ ಚಿಕನ್ ಮಸಾಲಾನು ಪೇಸ್ಟ್ ಮಾಡ್ಕೊಂಡು ಹಾಕ್ತಿದ್ದೇವೆ. ಸೊ ಇದನ್ನು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಅದು ಎಣ್ಣೆ ಬಿಡೋ ತನಕ ಸ್ಟಿರ್ ಮಾಡ್ತಾನೆ ಇರಿ. ಈಗ ಕಲರ್ ನೋಡಿದ್ದು ಕೆಂಪಾದ ಕಲರು. ಇದಕ್ಕೆ ನಾವೀಗ ಆಶೀರ್ವಾದದ್ದು ಉಪ್ಪು ಹಾಕ್ತಿದ್ದೇವೆ. ಸೊ ಚಿಕನ್ ಹಾಕಿ ಇದಕ್ಕೆ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಂಡಿದ್ದೇವೆ. ಚಿಕನ್ ಗ್ರೇವಿ ಈಗ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಚಪಾತಿ ಮಾಡೋಣ. ಆ ಡೋ ಅನ್ನು ನೋಡಿ ಅದೆಷ್ಟು ಸಾಫ್ಟ್ ಡೋ ಆಗಿದೆ. ಸೊ ಅದರಿಂದ ನಾವು ಚಪಾತಿಯನ್ನು ಮಾಡ್ಕೊಂಡಿದ್ದೇವೆ. ನಮ್ದು ಕೊಲ್ಲಾಪುರಿ ಸ್ಟೈಲ್ ಚಿಕನ್ ಥಾಲಿ ರೆಡಿ. ಇದಕ್ಕೆ ನಾವು ಪಾಂಡ ರಸ ಮತ್ತೆ ತಾಂಬಡ್ ರಸ ಅಂತ 2 ಕೊಲ್ಲಾಪುರ್ ಫೇಮಸ್ ಕರಿ ಇವೆರಡು. ಸೊ ಇದನ್ನು ಮಾಡಿದ್ದೇವೆ. ಸೊ ಈಗ ನಮ್ಮ ಕೊಲ್ಲಾಪುರಿ ಸ್ಟೈಲ್ ಚಿಕನ್ ಥಾಲಿ ರೆಡಿ. A few moments later. ಸೊ ನಾವೀಗ ತಿನ್ಬೇಕಾದ್ರೆ ಚಪಾತಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಅದ್ರದ್ದು ಒಂದೊಂದು ಬೈಟು ಡಿಲಿಷಿಯಸ್. ಸೊ ಈಗ ನಾವು ತಾಂಬಡ ರಸ ಅಂತ ಕುಡಿತಿದ್ದೇವೆ. ಇದು ತುಂಬಾ ಸೂಪರ್ ಆಗಿತ್ತು. ಅಷ್ಟು ಖಾರನು ಚೆನ್ನಾಗಿತ್ತು, ಕಲರು ಕರೆಕ್ಟ್ ಆಗಿ ಬಂದಿತ್ತು. ಸೊ ಈಗ ಇದು ಪಾಂಡ ರಸ ಅಂತ. ಥ್ಯಾಂಕ್ ಯು ಆಶೀರ್ವಾದ ಫಾರ್ ಗಿವಿಂಗ್ ದಿಸ್